आपलं स्वागत. पाहूयात आजच्या ताज्या घडामोडी. जैन समाजाच्या विविध मागण्या पूर्ण कराव्यात या मागणीसाठी कर्नाटक जैन समाज हितरक्षणा समितीकडून चिकोडी शहरातील तहसीलदार कार्यालयासमोर उपोषण सुरू केले आहे. यावेळी महेश कासर म्हणाले की जैन विकास महामंडळाची स्थापना करावी आणि त्यांच्या कार्यक्रमासाठी दरवर्षी 400 कोटी रुपये अनुदान म्हणून द्यावे. 414 अल्पसंख्याक विद्यार्थी वसतिगृहापैकी प्रत्येक जिल्ह्यात एक विद्यार्थी वसतिगृह जैन विद्यार्थ्यांसाठी राखीव ठेवावे आणि जैन समाजाची मोठी लोकसंख्या असलेल्या जिल्ह्यामध्ये शैक्षणिक संस्थांमध्ये जैन विद्यार्थ्यांसाठी राखीव ठेवावे. कर्नाटक अल्पसंख्याक आयोगात जैन समाजाच्या सदस्यांची नियुक्ती करावी आणि जैन समुदायाला अद्याप अध्यक्षपद देण्यात आलेले नाही. अध्यक्षपद जैन समुदायाला देण्यात यावे. सर्व अल्पसंख्याक समुदायांना समान संधी मिळाव्यात यासाठी नियम बनवावेत. अल्पसंख्याक आरक्षणात जैनांसाठी सध्याचा 5% भाग 20% पर्यंत वाढवावा. प्राचीन जैन बस्ते आणि मालमत्तांच्या संरक्षणासाठी कठोर कायदे आणावेत आणि राज्यभर व्यापक सर्वेक्षण करावे आणि अतिक्रमणे हटवावीत. विशेष कायदा करावा. राज्यातील सर्व प्राचीन जैन बजाडांना CCTV कॅमेरे, सुरक्षा रक्षक आणि सौरप्रकाश व्यवस्था पुरवावी अशी मागणी केली. यावेळी पचेश सणेकर आणि मनी रोटी, संजय नाडागौडा, रावसाहेब पाटील, ऋषभ बालिकाई, बाहुबली अकिवाटे, आनंदा बाधंगे, प्रमोद चौगले, पवन महाजन, समेदा वर्धमान, प्रज्वल नाडागौडा, धन्यकुमार बांदगे, वर्धमान बंधू यासह अनेक मान्यवर उपस्थित होते. SB न्यूजसाठी इंगळेहून राजू कोळी. ನನ್ನ ಹೆಸರು ವೆನಿತಾ ಚೋಪ್ರಾ ಅಂತ. ನಾವು ಉಪವಾಸ ಸತ್ಯಾಗ್ರಹದಲ್ಲಿ ಯಾಕೆ ಭಾಗಿಯಾಗಿದ್ದೀನಿ ಅಂತಂದರೆ ನಮ್ಮ ಸಮಾಜಕ್ಕೆ ಆಗ್ತಕ್ಕಂಥ ಅನ್ಯಾಯವನ್ನು ಈ ಒಂದು ವೇದಿಕೆ ಪೂರೈಸಿಕೊಡ್ಬೋದು ಅನ್ನೋ ಒಂದು ಕಾರಣದಿಂದ ನಾನು ಇವರೆಲ್ಲರ ಜೊತೆ ಆಮರಣಾಂತರ ಉಪವಾಸಕ್ಕೆ ನಾನು ಕೂಡ ಹಾಜರಾಗಿದ್ದೀನಿ. ನಮಗೆ ನಮ್ಮ ವಿದ್ಯಾರ್ಥಿನಿಯರಿಗೆ, ನಮ್ಮ ಜೈನ ವಿದ್ಯಾರ್ಥಿನಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಆಗಬೇಕು. ಈಗಾಗಲೇ ಕಾಸರ್ ಅವರು ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಎಲ್ಲ ಬೇಡಿಕೆಗಳನ್ನು ಸರ್ಕಾರ ಈ ಒಂದು ವೇದಿಕೆ ಮುಖಾಂತರ ನಾವು ಪೂರೈಸೈತಿ ಅನ್ನೋ ಒಂದು ಭರವಸೆಯಲ್ಲಿ ನಾವೆಲ್ಲ ಇರ್ತೀವಿ. ಅದಕ್ಕೆ ಓಕೆ ಸರ್. ಓಕೆ, ಎಲ್ರಿಗೂ ನಮಸ್ಕಾರ. ಇವತ್ತಿನಿಂದ ಜೈನ ಸಮಾಜ ಹಿತರಕ್ಷಣಾ ಒಕ್ಕೂಟ ಕಡೆಯಿಂದ ಉಪವಾಸ ಸತ್ಯಾಗ್ರಹ ಶುರು ಮಾಡಿದ್ದೀವಿ. ಹತ್ತು ದಿನಗಳಿಂದ ನಮ್ಮ ಬೇರೆ ಬೇರೆ ಬೇಡಿಕೆಗಳು ಪೆಂಡಿಂಗ್ ಇವೆ. ಬಹಳಷ್ಟು ಸಲ ನಾವು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ವಿ. ಸಂಬಂಧಪಟ್ಟ MLA, MP ಮತ್ತು ಸಚಿವರಿಗೆ ಸುಮಾರು ಸಲ ಭೇಟಿಯಾಗಿ ಜೈನ ಸಮಾಜದ ಏನೇನು ಬೇಡಿಕೆಗಳಿದ್ದು ಆ ಬೇಡಿಕೆಗಳ ಬಗ್ಗೆ ಮನವಿ ಕೊಟ್ಟಿದ್ವಿ. ಆದರೂ ಕೂಡ ಸರ್ಕಾರ ಇಲ್ಲಿಯವರೆಗೂ ನಮ್ಮ ಯಾವುದೇ ಬೇಡಿಕೆ ಈಡೇರಿಸಿಲ್ಲ. ಈಗ ನಾವು ಸರ್ಕಾರದ ಮುಂದೆ 7 ಜೈನ ಸಮಾಜದ ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತಿನಿಂದ ಉಪವಾಸ ಸತ್ಯಾಗ್ರಹ ಶುರು ಮಾಡಿದ್ದೀವಿ. ಎಲ್ಲಿವರೆಗೂ ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತರ ಮಂತ್ರಾಲಯ ನಮ್ಮ ಬೇಡಿಕೆ ಈಡೇರಿಸೋದಿಲ್ಲ ಅಲ್ಲಿವರೆಗೂ ನಮ್ಮ ಉಪವಾಸ ಸತ್ಯಾಗ್ರಹ ಮುಂದುವರಿಯುತ್ತೆ. 7 ಬೇಡಿಕೆಗಳಲ್ಲಿ ನಮ್ಮ ಮೊದಲನೇ ಬೇಡಿಕೆ ಇದೆ ನೋಡಿ. ಜೈನರು ಕೂಡ ಅಲ್ಪಸಂಖ್ಯಾತರಲ್ಲಿ ಒಬ್ಬರು, ಮುಸ್ಲಿಮರು, ಕ್ರಿಶ್ಚಿಯನ್ರು, ಪಾರ್ಸಿ, ಸಿಖ್, ಬುದ್ಧ, ಜೈನರು 6 ಅಲ್ಪಸಂಖ್ಯಾತರಲ್ಲಿ ಜೈನರು ಕೂಡ ಒಬ್ಬರು. ಆದರೆ ಜೈನರಿಗೆ ಏನು ಅಲ್ಪಸಂಖ್ಯಾತರ ವಿಭಾಗ ಕಡೆಯಿಂದ ಏನು ಬೇರೆ ಬೇರೆ ಯೋಜನೆಗಳಲ್ಲಿ ಲಾಭ ಸಿಗಬೇಕು, ಬೇರೆ ಯಾವ ಥರ ಬೇರೆ ಅಲ್ಪಸಂಖ್ಯಾತರಿಗೆ ಸರ್ಕಾರ ಕಡೆಯಿಂದ ಸಹಾಯ ಸಿಗುತ್ತಿದೆ ಅದೇ ಥರ ಜೈನ ಸಮಾಜ ಕೂಡ ಸಿಗಬೇಕಂತ ನಮ್ಮ ಬೇಡಿಕೆಗಳಿವೆ. ಮೊದಲನೇ ಬೇಡಿಕೆ ಜೈನ ಸಮಾಜದ ಅಭಿವೃದ್ಧಿ ಸಲುವಾಗಿ, ಸರ್ವಾಂಗೀಣ ಅಭಿವೃದ್ಧಿ ಸಲುವಾಗಿ ಜೈನ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿ ಪ್ರತಿ ವರ್ಷ 400 ಕೋಟಿ ಜೈನ ಅಭಿವೃದ್ಧಿ ನಿಗಮಕ್ಕೆ ಸರ್ಕಾರ ಕೊಡಬೇಕು. ಅಥವಾ ಎಷ್ಟು ಅಲ್ಪಸಂಖ್ಯಾತರ ಬಜೆಟ್ ಇದೆ ಆ ಬಜೆಟಿನ 15% ಬಜೆಟ್ ಅಥವಾ 400 ಕೋಟಿ ರೂಪಾಯಿ ನಿಗಮಕ್ಕೆ ಸರ್ಕಾರ ಅನುದಾನ ಕೊಡಬೇಕು. ನಮ್ಮ ಎರಡನೇ ಬೇಡಿಕೆ ಇದೆ, ಕರ್ನಾಟಕದಲ್ಲಿ ಒಟ್ಟು ಅಲ್ಪಸಂಖ್ಯಾತರ 414 ವಿದ್ಯಾರ್ಥಿ ನಿಲಯಗಳಿವೆ. ಜೈನರು ಪೂರ್ಣತಃ ಸಸ್ಯಾಹಾರಿ. ಜೈನರ ಎಲ್ಲ ಊಟ ತಿಂಡಿ ತಿನ್ಸೋದು ಎಲ್ಲ ಪದ್ಧತಿ, ಅವ್ರ ಸಂಸ್ಕಾರ ಎಲ್ಲ ಡಿಫ್ರೆಂಟ್ ಇದೆ ಬೇರೆ ಅಲ್ಪಸಂಖ್ಯಾತರಿಗೆ ಹೋಲಿಸಿದರೆ. ಹೀಗಾಗಿ ಪ್ರತಿ ಡಿಸ್ಟಿಕ್ನಲ್ಲಿ ಒಂದು ಜೈನ ಸಮಾಜಕ್ಕೆ ಅಲ್ಪಸಂಖ್ಯಾತರ ಏನು 400 ಹಾಸ್ಟೆಲ್ ಇದೆ, ಪ್ರತಿ ಡಿಸ್ಟಿಕ್ನಲ್ಲಿ ಒಂದು ಮತ್ತು ಎಲ್ಲಿ ಜೈನ ಸಮಾಜದ ಜನಸಂಖ್ಯೆ ಜಾಸ್ತಿ ಇದೆ, ಎಲ್ಲಿ ಶಿಕ್ಷಣ ಕೇಂದ್ರಗಳಿವೆ, ಅಲ್ಲಿ ಒಂದು ಹುಡುಗಿಯರಿಗೆ ಮತ್ತು ಒಂದು ಹುಡುಗರಿಗೆ ಜೈನ ಸಮಾಜಕ್ಕೆ ಕೊಡಬೇಕು. ವಿದ್ಯಾರ್ಥಿ ನಿಲಯ, ಪ್ರತ್ಯೇಕ ವಿದ್ಯಾರ್ಥಿ ನಿಲಯಗಳು ಜೈನ ಸಮಾಜಕ್ಕೆ ಕೊಡಬೇಕು. ಅದು ಆದಮೇಲೆ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಇದೆ. ಇಲ್ಲಿಯವರೆಗೂ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿ
ಜೈನ ಸಮಾಜಕ್ಕೆ ಅಧ್ಯಕ್ಷ ಸ್ಥಾನ ಸಿಕ್ಕಿಲ್ಲ. ಅಧ್ಯಕ್ಷ ಸ್ಥಾನ ಕೂಡ ಜೈನ ಸಮಾಜಕ್ಕೆ ಕೊಡಬೇಕು. ಅದರ ಜೊತೆಗೆ ಇಲ್ಲಿಯವರೆಗೆ ನಿರ್ದೇಶಕರ ಆಯ್ಕೆ ಆಗಿಲ್ಲ. ಬೇರೆ ಅಲ್ಪಸಂಖ್ಯಾತರ ಸಮಾಜದ ನಿರ್ದೇಶಕರ ಆಯ್ಕೆ ಮಾಡಿದ್ದಾರೆ ಸರ್ಕಾರ. ಆದರೆ ಜೈನ ಸಮಾಜದ ಪ್ರತಿನಿಧಿಯನ್ನು ಇನ್ನೂ ಕೂಡ ನಿಗಮಕ್ಕೆ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿಲ್ಲ. ನಮ್ಮ 3ನೇ ಬೇಡಿಕೆ ಇದೆ, ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿ ಅಧ್ಯಕ್ಷ ಸ್ಥಾನ ಜೈನ ಸಮಾಜಕ್ಕೆ ಕೊಡಬೇಕು ಮತ್ತು ಅದು ರೊಟೇಷನ್ ಬೇಸ್ ಮೇಲೆ ಇರಬೇಕು. ಎಲ್ಲ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಅಧ್ಯಕ್ಷ ಸ್ಥಾನ ಸಿಗಬೇಕು. ಅದರ ಜೊತೆ ನಿರ್ದೇಶಕರ ಸ್ಥಾನ ಜೈನ ಸಮಾಜ ಸಿಗಬೇಕು. ನಮ್ಮ 4ನೇ ಬೇಡಿಕೆ ಇದೆ, ಅಲ್ಪಸಂಖ್ಯಾತರ ಆಯೋಗ ಇದೆ. ಅಲ್ಪಸಂಖ್ಯಾತರ ಆಯೋಗದಲ್ಲಿಯೂ ಕೂಡ ಇಲ್ಲಿವರೆಗೂ ಒಂದು ಸಲ ಕೂಡ ಜೈನ ಸಮಾಜಕ್ಕೆ ಅಧ್ಯಕ್ಷ ಸ್ಥಾನ ಸಿಕ್ಕಿಲ್ಲ. ಎಲ್ಲ ಕಡೆಯಿಂದ ಸರ್ಕಾರ ನಮ್ಮ ಮೇಲೆ ಅನ್ಯಾಯ ಮಾಡ್ತಾ ಇದೆ. ಬೇಸಿಕ್ ನೆಸೆಸಿಟಿ ಇದೆ ಅದು ಕೂಡ ಜೈನ ಸಮಾಜಕ್ಕೆ ಕೊಡ್ತಾ ಇಲ್ಲ. ನಮ್ಮ 4ನೇ ಬೇಡಿಕೆ ಇದೆ, ಆಯೋಗದಲ್ಲಿ ಕೂಡ ಅಧ್ಯಕ್ಷ ಸ್ಥಾನ ಜೈನ ಸಮಾಜಕ್ಕೆ ಕೊಡಬೇಕು. ಅದು ಆದಮೇಲೆ ಅಲ್ಪಸಂಖ್ಯಾತರ ವಿಭಾಗದಲ್ಲಿ ಏನು ಬೇರೆ ಬೇರೆ ಯೋಜನೆಗಳು ನಡೆಯುತ್ತವೆ, ಆ ಯೋಜನೆಯಲ್ಲಿ ಜೈನ ಸಮಾಜಕ್ಕೆ ಬರೀ 5% ಅಷ್ಟೇ ಮೀಸಲಾತಿ ಇದೆ. ಆ ಮೀಸಲಾತಿಯನ್ನು 20%ವರೆಗೂ ಕರ್ನಾಟಕ ಸರ್ಕಾರ ಒಯ್ಯಬೇಕು. ನಮ್ಮ 6ನೇ ಬೇಡಿಕೆ ಇದೆ, ಅಲ್ಪಸಂಖ್ಯಾತರ ಎಲ್ಲಕ್ಕಿಂತ ಪ್ರಾಚೀನ ಏನು ಧಾರ್ಮಿಕ ಸ್ಥಳಗಳಿವೆ ಜೈನರದೇ ಇದೆ. ಬೇರೆ ಯಾರ್ದು ಕೂಡ ಪ್ರಾಚೀನ ಧಾರ್ಮಿಕ ಸ್ಥಳಗಳು ಇಲ್ಲ. ಹೀಗಾಗಿ ಏನು ಜೈನ ಪ್ರಾಚೀನ ತೀರ್ಥಕ್ಷೇತ್ರಗಳು, ಪ್ರಾಚೀನ ಬಸತಿಗಳು, ಪ್ರಾಚೀನ ಧಾರ್ಮಿಕ ಏನು ಕೇಂದ್ರಗಳಿವೆ, ಅಲ್ಲಿ ಎಲ್ಲ ಕಡೆ ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತ ವಿಭಾಗ CCTV ಕ್ಯಾಮ್ರಾ ಹಚ್ಚಬೇಕು. ಮತ್ತು ಎಲ್ಲ ಪ್ರಾಚೀನ ತೀರ್ಥಕ್ಷೇತ್ರಗಳಲ್ಲಿ ಕರ್ನಾಟಕ ಸರ್ಕಾರ ಒಂದು ಸೆಕ್ಯೂರಿಟಿ ಗಾರ್ಡನ್ ನೇಮಕಾತಿ ಮಾಡಬೇಕು. ಅದರ ಜೊತೆ ಎಲ್ಲೆಲ್ಲಿ ಅತಿಕ್ರಮಣ ಆಗಿದೆ ಆ ಅತಿಕ್ರಮಣ ತೆಗೆಯಲು ಸರ್ಕಾರ ಕ್ರಮ ತೆಗಿಬೇಕು. ಅದು ಆದಮೇಲೆ ನಮ್ಮ 7ನೇ ಬೇಡಿಕೆ ಇದೆ, ಎಲ್ಲಿ ಜೈನ ಸಮಾಜ ಇಲ್ಲ ಅಲ್ಲಿ ಕೂಡ ಪ್ರಾಚೀನ ತೀರ್ಥಕ್ಷೇತ್ರಗಳು ಬಸತಿಗಳು ಇವೆ. ಹೀಗಾಗಿ ಕರ್ನಾಟಕದಲ್ಲಿ ಎಷ್ಟು ಪ್ರಾಚೀನ ಜೈನ ಸಮಾಜದ ತೀರ್ಥಕ್ಷೇತ್ರಗಳಿವೆ, ಧಾರ್ಮಿಕ ಕ್ಷೇತ್ರಗಳಿವೆ, ಎಷ್ಟು ಧರೋಹರಿದೆ, ಆ ಎಲ್ಲ ಪ್ರಾಚೀನ ಕ್ಷೇತ್ರಗಳ ಒಂದು ಸರಿ ಸರ್ವೆ ಆಗಬೇಕು. ಈಗ ಪರಿಸ್ಥಿತಿ ನೋಡಿ, ಅಲ್ಪಸಂಖ್ಯಾತರಲ್ಲೇ ಬೇರೆ ಸಮಾಜದ್ದು ರೆಗ್ಯುಲರಾಗಿ ಸರ್ವೆ ಮಾಡ್ತಾರೆ. ಅತಿಕ್ರಮಣ ಇದ್ದರೆ ಅತಿಕ್ರಮಣ ಜಿಲ್ಲಾಧಿಕಾರಿ ತೆಗಿತಾರೆ. ಆದರೆ ಕರ್ನಾಟಕದ ಎಷ್ಟು ಪ್ರಾಚೀನ ಬಸ್ತಿಗಳಿವೆ, ಮ್ಯಾಕ್ಸಿಮಮ್ ಎಲ್ಲ ಪ್ರಾಚೀನ ಬಸ್ತಿಗಳ ಮೇಲೆ ಅತಿಕ್ರಮಣ ಇದೆ. ಹೀಗಾಗಿ ನಮ್ಮ 7ನೇ ಬೇಡಿಕೆ ಇದೆ, ಎಲ್ಲ ಪ್ರಾಚೀನ ತೀರ್ಥಕ್ಷೇತ್ರಗಳ ಸರ್ವೆ ಆಗಬೇಕು. ಸರ್ವೆ ಮಾಡಿ ಎಲ್ಲೆಲ್ಲಿ ಅತಿಕ್ರಮಣ ಆಗಿದೆ ಆ ಎಲ್ಲ ಅತಿಕ್ರಮಣ ತೆಗೆಯಲು ಸರ್ಕಾರ ಕ್ರಮ ಒಯ್ಯಬೇಕು ಮತ್ತು ಒಂದು ಕಠಿಣ ಕಾನೂನು ತರಬೇಕು ನಮ್ಮ ಪ್ರಾಚೀನ ತೀರ್ಥಕ್ಷೇತ್ರಗಳ ಸಂರಕ್ಷಣೆ ಸಲುವಾಗಿ. ಸರ್, ಇದು ಉಪವಾಸ ಸತ್ಯಾಗ್ರಹ ನೀವು ಇವತ್ತಿಂದ ನಾವು ಉಪವಾಸ ಸತ್ಯಾಗ್ರಹ ಶುರು ಮಾಡಿದ್ದೀವಿ. ಇಲ್ಲಿವರೆಗೂ ಇನ್ನೂ ಯಾರೂ ಬಂದಿಲ್ಲ. ನಮ್ಮ ಬೇಡಿಕೆ ಮನವಿ ತೊಗೊಳೋದಕ್ಕೆ ಇನ್ನೂ ಯಾರೂ ಬಂದಿಲ್ಲ. ಸರಿ, ನಿರಂತರ ಉಪಹಾರ ಮಾಡ್ತಾರೆ. ಈಗ ಸಾಯಂಕಾಲ ಇಲ್ಲ, ಇದು ಉಪವಾಸ ಸತ್ಯಾಗ್ರಹ ಎಲ್ಲಿವರೆಗೂ ನಮ್ಮ ಬೇಡಿಕೆ ಈಡೇರೋದಿಲ್ಲ ಅಲ್ಲಿವರೆಗೂ ಈ ಜಾಗ ಬಿಟ್ಟರೆ ಆಗಿಡೋದಿಲ್ಲ. ಅದು ಎಷ್ಟು ದಿನ ಬೇಕಾದ್ರೂ ನಡೆಯಲಿ. ಈಗ ಯಾರೋ ಅಧಿಕಾರಿಗಳು ಇನ್ನೂ ಕೂಡ ಯಾರು ಅಧಿಕಾರಿಗಳು ಕೂಡ ಬಂದಿಲ್ಲ, ಸರ್ಕಾರದ ಇಲಾಖೆಯವರು ಯಾರು ಬಂದಿಲ್ಲ, ಪ್ರತಿನಿಧಿ ಕೂಡ ಬಂದಿಲ್ಲ. ತಮ್ಮ ಹೆಸರು ಹೇಳ್ರಿ? महेश कासा. राजकीय, सामाजिक, आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राईब करा.